ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ, ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ನಮಸ್ಕಾರಗಳು. ಜಗನ್ನಾಥದಾಸರು ಅಪೌರುಷೇಯಗಳಾದ, ಅತ್ಯಂತ ಪ್ರಾಚೀನಗಳಾದ, ಅವಕ್ಕೊಂದು ಕಾಲನೇ ಇಲ್ಲ ಅಂಥ ಕಾಲದಿಂದ ನಿಸ್ಸೀಮವಾಗಿರತಕ್ಕಂಥ, ಕಾಲದ ಸೀಮೆ ಇಲ್ಲದೇ ಇರತಕ್ಕಂಥ ವೇದಗಳನ್ನು ಬಿಟ್ಟುಬಿಟ್ಟು ಲಕ್ಷ್ಮಿ ವೇದಗಳನ್ನು ಅತಿಕ್ರಮಿಸಿ ಭಗವಂತನ ಕಲ್ಯಾಣ ಗುಣಗಳನ್ನು ರೂಪಗಳನ್ನು ನೋಡ್ತಾಳೆ ಅಂತ ಹೇಳೋದು ಬಿಟ್ಬಿಟ್ರು. ಭಾರತವನ್ನು ಮೀರಿಸಿ, ವೇದಗಳನ್ನು ಮೀರಿಸಿ ಭಾರತ ನಿಗಮತತಿಗಳ ಭಾರತವನ್ನು ಮತ್ತು ವೇದಗಳ ಸಮೂಹವನ್ನು ದಾಟಿ ಭಗವಂತನ ಕಲ್ಯಾಣ ಗುಣಗಳನ್ನು, ಭಗವಂತನ ರೂಪಗಳನ್ನು ನೋಡ್ತಾ ಇದ್ಲು ಅಂತ ಹೇಳಿಬಿಟ್ರಲ್ಲ. ಈ ಮೊದಲು ವೇದಗಳನ್ನು ಹೇಳಬೇಕಾಯಿತು, ವೇದಗಳನ್ನು ದಾಟಿ ಅಂತ ಹೇಳಬೇಕಾಯಿತು, ಆಮೇಲೆ ಭಾರತ ಹೇಳಬೇಕಾಯಿತು. ಹಾಗೆ ಹೇಳಿದ್ರೆ ಭಾರತವನ್ನೇ ಮೊದಲೇ ಯಾಕೆ ತಗೊಂಡ್ರು ಅಂತಂದಾಗ ಅದಕ್ಕೆ ವ್ಯಾಖ್ಯಾನಕಾರರು ಎಲ್ಲರೂ ವಿವರಣೆ ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ವಿವರಣೆ ಕೊಟ್ಟಿದ್ದಾರೆ ಮಹಾನುಭಾವರು. ನಿಜ, ವೇದ ಅಪೌರುಷೇಯ, ಅದು ಅನಾದಿ, ಅದಕ್ಕೆ ಹುಟ್ಟಿಲ್ಲ. ಅದು ಪ್ರಳಯ ಕಾಲದಲ್ಲಿ ಇರ್ತಾರೆ, ಸೃಷ್ಟಿ ಕಾಲದಲ್ಲೂ ಅಭಿವ್ಯಕ್ತವಾಗ್ತಾ ಇರ್ತಾರೆ. ಭಾರತಾದಿಗಳವಲ್ಲ, ಇವು ನಿತ್ಯಾನಿತ್ಯಗಳು. ಭಾರತ, ಪುರಾಣಗಳು, ಇವೆ ಸ್ಮೃತಿಗಳು, ಇವೆಲ್ಲವೂ ನಿತ್ಯಾನಿತ್ಯ. ಅಂದರೆ ಪ್ರಳಯ ಕಾಲ ಬಂದಾಗ ಬರ್ತವೆ ಹೊರಗೆ, ಮತ್ತು ಪ್ರಳಯ ಕಾಲ ಬಂದಾಗ ನಾಶ ಆಗ್ತಾರೆ. ಹಾಗಾದರೆ ಅವು ನಾಶ ಆಯ್ತಲ್ಲ, ನಿತ್ಯ ಅನಿತ್ಯ ಅಂತ ಯಾಕಂತೀರಿ? ನಿತ್ಯ ಅಲ್ಲಲ್ಲ, ಅದು ಇಲ್ಲ. ಅವು ರಾಮನ ಕಥೆ ಏನದಲ್ಲ, ಅದು ಒಂದೇ ಈ ಯುಗದಲ್ಲಿ ಮಾತ್ರ ನಡೆದಿಲ್ಲ, 28ನೇ ಯುಗದಲ್ಲಿ ಮಾತ್ರ ನಡೆದಿಲ್ಲ, 28ಕ್ಕೆ 27, 26 ಹಿಂಗೆ ಒಂದೊಂದು ಯುಗದಲ್ಲಿ ಕೂಡ ಪುನಃ ರಾಮಾಯಣದ ಕಥೆ ನಡೀತದೆ. ಮತ್ತು ರಾಮ ಹುಟ್ಟುತ್ತಾನೆ, ದಶರಥನಿಗೆ ಮಗನಾಗ್ತಾನೆ, ರಾವಣನನ್ನು ಸಂಹಾರ ಮಾಡ್ತಾನೆ, ಇದೆಲ್ಲ ಇರ್ತದೆ. ಆದರೆ ಕಥೆಯಲ್ಲಿ ವ್ಯತ್ಯಾಸ ಇರ್ತದೆ. ಅದು ಹಿಂದೆ ಮುಂದೆ ಆಗಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಆಗಿರ್ತಾವೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಪ್ರಧಾನವಾದ ಪಾತ್ರಗಳು ಅಂತ ಇರಬಲ್ಲ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು, ದಶರಥ ಅವನಿಗೆ 3 ಮಂದಿ ಹೆಂಡಂದರು, ಮತ್ತು ರಾಮ ಅಡವಿಗೆ ಹೋಗೋದು, ರಾವಣನ ದೌರ್ಜನ್ಯ, ರಾವಣ ಸೀತೆಯನ್ನು ಅಪಹಾರ ಮಾಡೋದು, ಇವೆಲ್ಲ ಕೂಡ ಸಮಾನವಾಗಿರ್ತಾರೆ. ಆದರೆ ಈ ಮತ್ತೆ ಅದರಲ್ಲಿ ಹಿಂದೂ ಮುಂದಾಗಿರ್ತದೆ. ಶಬರಿ ಬಂದಳು, ಎಲ್ಲಿ ಬಂದಳು ಶಬರಿ ಅಂದರೆ ರಾಮ ಸೀತೆಯನ್ನು ಹುಡುಕ್ತಾ ಹೋದ, ಪಂಪಾ ಕ್ಷೇತ್ರಕ್ಕೆ ಹೋದ. ಆ ಪಂಪೆಗೆ ಹೋದಾಗ ಅಲ್ಲಿ ಹನುಮಂತನನ್ನು ಸುಗ್ರೀವನನ್ನು ಭೇಟಿಯಾಗುವುದಕ್ಕಿಂತ ಮುಂಚೆ ಶಬರಿಯನ್ನು ಭೇಟಿಯಾದ. ಅದು ಮುಂದಿನ ಕಲ್ಪಗಳಲ್ಲಿ ಬರ್ತಕ್ಕಂಥ ರಾಮಾಯಣ ಅಥವಾ ಹಿಂದಿನ ಕಲ್ಪಗಳಲ್ಲಿರ್ತಕ್ಕಂಥ ರಾಮಾಯಣದಲ್ಲಿ ಮೊದಲು ಹನುಮಂತನನ್ನು ಭೇಟಿಯಾಗಿ ಆನಂತರದಲ್ಲಿ ಶಬರಿಯನ್ನು ಆಗ್ಬೋದು. ಅದರಲ್ಲಿ ಹಿಂದೆ ಆಗ್ತದೆ, ಹಿಂದೆ ಮುಂದೆ ಆಗ್ತದೆ. ಮತ್ತು ಕೆಲವು ಹೊಸ ರಾಕ್ಷಸರ ಸೃಷ್ಟಿ ಆಗ್ತದೆ. ಅದ ಕಾರಣ ಅರ್ಥತಃ ಪುರಾಣಗಳಿಗೆ ನಿತ್ಯತ್ವ, ಶಬ್ದತಃ ಅನಿತ್ಯತ್ವ. ಈಗ ಒಂದು ಉದಾಹರಣೆಗೆ ಭಾಗವತ ರಚನೆ ಆಗಿದೆ. ಭಾಗವತದ ಪ್ರಾರಂಭದಲ್ಲಿ ಏನದೆ? ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ಥೇಶ್ವವಿಘ್ನಸ್ವರಾಟ್, ಇದು ಮಂಗಲ ಶ್ಲೋಕ. ಮುಂದಿನ ಕಲ್ಪದಲ್ಲಿ ಮತ್ತೆ ವೇದವ್ಯಾಸದೇವರು ಅವತಾರ ಮಾಡ್ತಾರೆ, ಅಥವಾ ಒಬ್ಬ ಋಷಿಯೇ ವೇದವ್ಯಾಸದೇವರಾಗಿ ಅವತಾರ ಮಾಡ್ಬೋದು, ಆ ಹೆಸರಿನಿಂದ ಬರ್ಬೋದು. ಬಂದಾಗ ಇದೇ ಶ್ಲೋಕ ಇರ್ತದೆ ಅಂತ ಹೇಳೋದು ಬರ್ಲಿಕ್ಕಾದ. ಅಂದರೆ ಭಾಗವತದ ಪ್ರಾರಂಭದಲ್ಲಿ ಜನ್ಮಾದ್ಯಸ್ಯ ಯತೋನ್ವಯಾತ್ ಎಂಬೋ ಶ್ಲೋಕನೇ ಇರ್ತದೆ, ಹಾಗೆ ಹೇಳಕ್ಕೆ ಬರೋದಿಲ್ಲ. ಅದರ ರೂಪ ಬೇರೆ ಆಗ್ಬೋದು, ಇನ್ನೊಂದು ರೀತಿಯಲ್ಲಿ ಮಂಗಲ ಶ್ಲೋಕ ಆಗ್ಬೋದು. ಹಾಗೆ ಅಲ್ಲಿ 18 ಒಟ್ಟು 12 ಸ್ಕಂದ ಇರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. 16 ಸ್ಕಂದಗಳಾಗ್ಬೋದು, 15 ಸ್ಕಂದಗಳಾಗ್ಬೋದು. ಹಾಗೆ 18,000 ಶ್ಲೋಕಗಳು, ಅದೇನಿಲ್ಲ, ಈ ನಿಯಮ ಇಲ್ಲ, ಅವು ಚೇಂಜ್ ಆಗ್ತಾ ಇರ್ತದೆ. ಅಂದರೆ ಶಬ್ದತಃ ಚೇಂಜ್ ಆಗ್ತಾರೆ, ಅರ್ಥತಃ ನಿತ್ಯವಾಗಿರ್ತಾರೆ. ಮತ್ತು ವೇದಗಳು ಹಾಗಿಲ್ಲ. ಸಹಸ್ರ ಶೀರ್ಷಾ ಪುರುಷ ಅಗ್ನಿಮೀಲೆ ಪುರೋಹಿತಂ ಅಂತ ಬಂತಲ್ಲ ಋಗ್ವೇದದ ಪ್ರಾರಂಭದ, ಅದು ಎಷ್ಟು ಯುಗಗಳಾದರೂ ಹಾಗೇ ಇರ್ತಾರೆ. ಅದರಲ್ಲಿ ಒಂದು ಅಕ್ಷರ ಹಿಂದೆ ಮುಂದೆ ಆಗೋದಲ್ಲ, ಬರೀ ಅಕ್ಷರ ಅಲ್ಲ, ಆ ಸ್ವರ ಕೂಡ ಚೇಂಜ್ ಆಗೋದು. ಮೀಳೆ ಅಂಬೋದೇನದಲ್ಲ, ಹಾಗೇ ಇರ್ತದೆ ಹೊರತಾಗಿ ಈ ಕಲ್ಪದಲ್ಲಿ ಅಗ್ನಿಂ ಈಳೆ ಹೀಗೆಲ್ಲ ಬರ್ತಾರೆ ಅಂತ ನಾವು ಚಿಂತನೆ ಮಾಡಬಾರ್ದು. ವೇದಗಳದು ರೂಪದಲ್ಲೂ ಶಬ್ದಗಳಲ್ಲೂ ಅರ್ಥದಲ್ಲೂ ಒಂದೇ ರೀತಿ ಇರ್ತವೆ, ಅವು ಶಾಶ್ವತವಾದಗಳು. ಭಾರತ ಪುರಾಣಗಳು, ಇತಿಹಾಸಗಳು, ಇವೇನವಲ್ಲ ಕಾವ್ಯಗಳು, ಇವು ಅರ್ಥತಃ ಒಂದೇ ರೀತಿ ಇರ್ತವೆ, ಶಬ್ದತಃ ಚೇಂಜ್ ಆಗ್ತಾರೆ. ಮತ್ತು ಆದರೂ ಭಾರತವನ್ನು ಮೊದಲು ಹೇಳಿದ್ರಲ್ಲ, ಯಾಕೆ ಹೇಳಿದರು ಅಂತಂದರೆ ಒಂದು ಮಾತು ಹೇಳ್ತಾರೆ ಜ್ಞಾನಿಗಳು. ವೇದ ಏನದಲ್ಲ,
ವೇದ ತ್ರಿವಿಧ ಜೀವರಿಗಾಗಿ ರಚಿಸಲ್ಪಟ್ಟಿದ್ದು ಮರಿಬಾರ್ದು ನಾವು. ಅಂದರೆ ಸಾತ್ವಿಕ, ರಾಜಸ, ತಾಮಸರು ಅಂತ 3 ವಿಧ ಜೀವರು. ಅದರಲ್ಲಿ ಸಾತ್ವಿಕರು ಅಂದರೆ ಮೋಕ್ಷ ಹೊಂದಲಕ್ಕೆ ಅರ್ಹರಾಗಿರತಕ್ಕಂಥವ್ರು, ರಾಜಸರು ಅಂದರೆ ಸಂಸಾರದಲ್ಲಿ ಇರತಕ್ಕಂಥವ್ರು, ತಾಮಸರು ಅಂದರೆ ಅಂಧನ್ ತಮಸ್ಸಿಗೆ ಹೋಗ್ತಕ್ಕಂಥವ್ರು, ಅಂದರೆ ಕೆಟ್ಟವರು ಅಂತ ಅರ್ಥ, ಪಾಪಿಗಳು. ಅವ್ರ ಸ್ವರೂಪನೇ ಅದು ಇರ್ತದೆ. ಅದನ್ನು ಯಾರು ಭಗವಂತ ಸೃಷ್ಟಿ ಮಾಡಿದ್ದಲ್ಲ. ಭಗವಂತ ಇವರನ್ನು ತಾಮಸರನ್ನಾಗಿ ಮಾಡೋದಾಗಲಿ, ಒಬ್ಬರ ಅದು ಅನಾದಿ ಕಾಲದ ಜೀವರಿದ್ದಾರೆ. ಅನಂತ 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 ಕೋಟಿ ಜೀವರಿದ್ದಾರೆ. ಎಷ್ಟು ಜೀವರಿದ್ದಾರೆ ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು 3 ವಿಧವಾಗಿದ್ದಾರೆ, ಸಾತ್ವಿಕರಾಗಿ, ರಾಜಸರಾಗಿ, ತಾಮಸರಾಗಿ. ಸಾತ್ವಿಕರು ಅಂದರೆ ಒಳ್ಳೆಯವರು, ಸಿಂಪಲಾಗಿ ಹೇಳಬೇಕಾದ್ರೆ ಸಾತ್ವಿಕರು ಅಂದರೆ ಒಳ್ಳೆಯ ಸ್ವಭಾವವುಳ್ಳವರು. ರಾಜಸರು ಅಂದರೆ ಸ್ವಲ್ಪ ಕೆಟ್ಟದು, ಸ್ವಲ್ಪ ಒಳ್ಳೆತನ ಇದ್ದವರು. ತಾಮಸರು ಅಂದರೆ ಕೆಟ್ಟ ಸ್ವಭಾವ ಇರತಕ್ಕಂಥದ್ದು. ಗಿಡಗಳವೆ ಮುಳ್ಳಿನ ಬೀಜ, ಅದು ಯಾಕೆ ಮುಳ್ಳಿನ ಗಿಡವನ್ನೇ ಹುಟ್ಟಿಸ್ತಾರೆ ಅಂದರೆ ಅದರ ಸ್ವಭಾವ, ನೇಚರ್. ಅದನ್ನು ಯಾರೂ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೇಚರನ್ನು ಎಂದಿಗೂ ಯಾರಿಂದಲೂ ಚೇಂಜ್ ಮಾಡ್ಲಿಕ್ಕಾಗೋಲ್ಲ. ಹಾಗೆ ಸಿಹಿಯಾದ ಮಾವಿನ ಹಣ್ಣನ್ನು ಕೊಡ್ತಕ್ಕಂಥ ಮಾವಿನ ಬೀಜ ಹಾಗೆ ಯಾಕದೆ ಅಂದರೆ ಅದರ ಸ್ವಭಾವ ಅದು ಅದು ಬೀಜ ಇಟ್ಟೆಂದರೆ ಮಾವಿನ ಗಿಡನೇ ಬರ್ತಾರೆ, ಬೇರೆ ಗಿಡ ಬರೋದಿಲ್ಲ. ಮಾವಿನ ಬೀಜದಿಂದ ಬೇವಿನ ಬೀಜ ಬರೋದಿಲ್ಲ. ಮಾವಿನ ಬೀಜದಿಂದ ಮಾವಿನ ಗಿಡನೇ ಬರ್ತಾರೆ, ಸಿಹಿಯಾದ ಹಣ್ಣೇ ಬರ್ತಾರೆ. ಜಾಲಿ ಮುಳ್ಳಿನ ವಿಷದ ಗಿಡಕ್ಕೆ ಹುಟ್ಟತಕ್ಕಂಥ ಅದಕ್ಕೆ ಬೀಜ ವಿಷದ ಬೀಜವನ್ನೇ ಹುಟ್ಟಿಸ್ತದೆ. ಇನ್ನು ವಿಷನೂ ಇಲ್ಲ, ಈ ಕಡೆ ಸಿಹಿ ಇಲ್ಲೇ ಇರ್ತಕ್ಕಂಥ ಒಗರೊಗರಾಗಿರ್ತಕ್ಕಂಥ ಕೆಲವು ಹಣ್ಣುಗಳು ಬರ್ತಾವೆ. ಅವು ಯಾಕೆ ಹಂಗೆ ಬಂದು ಅಂದರೆ ಅದರ ಬೀಜ ಅಂತಹದ್ದು. ಹಾಗೆ ಜೀವರ ಸ್ವರೂಪ ಎಂಬುದು ಸಾತ್ವಿಕ, ರಾಜಸ, ತಾಮಸರಾಗಿದ್ದಾರೆ. ಇಂಥ ಸಾತ್ವಿಕ, ತಾಮಸ, ರಾಜಸರಿಗಾಗಿ ವೇದಗಳು ಅಭಿವ್ಯಕ್ತವಾದವು. ಇಂಥ ವೇದಗಳಲ್ಲಿ ಸಾತ್ವಿಕರಿಗೂ ಉಪಯೋಗ ಆಗಬೇಕು, ರಾಜಸರಿಗೂ ಉಪಯೋಗ ಆಗಬೇಕು, ತಾಮಸರಿಗೂ ಉಪಯೋಗ ಆಗಬೇಕು. ಹಾಗೆ ಕೃಷ್ಣ ಒಂದು ಮಾತು ಹೇಳಿದ್ದಾನೆ, ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ಇದು ಕೃಷ್ಣನ ಸುಂದರವಾದ ಮಾತು. ಎಲ್ಲ ವೇದಗಳಿಂದ ನಾನೇ ತಿಳಿಯಲ್ಪಡ್ತೇನೆ, ಮತ್ತಾರೂ ತಿಳಿಯಲ್ಪಡೋದಿಲ್ಲ ಅಂತ ಕೃಷ್ಣ ಹೇಳಿದರೂ ಕೂಡ ವೇದಗಳು ಅನಾದಿಯಾದರೂ ಕೂಡ ಇವು ತ್ರಿವಿಧ ಜೀವರಿಗೆ ಉಪಯುಕ್ತವಾಗುವ ರೀತಿಯಲ್ಲಿ ಬಂದಿರೋದರಿಂದ ಅವುಗಳಲ್ಲಿ ಕೆಲವು ಅರ್ಥ ಆಗುವುದಿಲ್ಲ. ಅವು ಕೃಷ್ಣ ಹೇಳಿದ್ದಾನೆ, ಎಲ್ಲ ವೇದಗಳು ನನ್ನನ್ನೇ ಹೇಳ್ತಾವೆ ಅಂತ ಹೇಳ್ತಾನೆ. ಅದು ಯಾರಿಗೆ ಅಂದರೆ ಸಾತ್ವಿಕರಿಗೆ. ಸಾತ್ವಿಕ ಜೀವಿಗಳು ವೇದದ ಪ್ರತಿ ಅಕ್ಷರವನ್ನು, ಪ್ರತಿ ಶಬ್ದವನ್ನು, ಪ್ರತಿ ವಾಕ್ಯವನ್ನು ಭಗವಂತನ ಪರವಾಗಿ ಚಿಂತನೆ ಮಾಡ್ತಾ ಆನಂದ ಅನುಭವಿಸ್ತಾರೆ. ಅದೇ ರಾಜಸರಾದವರು ಬಿಡ, ಅದೇನು ಪ್ರಕೃತಿಯನ್ನು ಹೇಳಿದೆ, ಅಗ್ನಿ ವೇಳೆ, ಅಗ್ನಿ ಅಂದರೆ ನಮ್ಮ ಸುಡ್ತಕ್ಕಂಥ ಕಾಡಿಗಿಚ್ಚು, ಮನೆಯಾಗಿರೋ ಬೆಂಕಿ ಅದಲ್ಲ, ಅದನ್ನು ನಾನು ಉಪಯೋಗ ಮಾಡಿಕೋತೀನಿ ಎಂಬ ಅರ್ಥದಲ್ಲಿ ಹೇಳಿಬಿಡ್ತಾರೆ. ಇನ್ನು ತಾಮಸರಿರ್ತಾರೆ, ಆ ಅಗ್ನಿ ಅಂದರೆ ಆ ಭಗವಂತ ಅಲ್ಲ, ಹೋಗ್ಯ ಅವನ ಕೆಲಸಕ್ಕೆ ಬಾರ್ದಾನ, ಅವನದು ಯಾಕೆ ಹೇಳ್ತದೆ, ಇದು ಯಾವುದೋ ಒಂದು ಅಗ್ನಿಯನ್ನು ಹೇಳಿದ್ದು, ಸ್ಮಶಾನದಲ್ಲಿ ಹೆಣವನ್ನು ಸುಡ್ತಕ್ಕಂಥ ಅಗ್ನಿಯ ಬಗ್ಗೆ ಹೇಳಿದ್ದು, ಹೀಗೆಲ್ಲ ಚಿಂತನೆ ಮಾಡ್ತಾರೆ. ಅಂದರೆ ಆ ರೀತಿ ಅವರಿಗೆ ಅವಕಾಶ ಮಾಡಿಕೊಡ್ತದೆ ಯಾವುದು ವೇದಗಳ ವಾಕ್ಯ. ಎಲ್ಲ ವಾಕ್ಯಗಳು ಭಗವಂತನನ್ನೇ ಹೇಳ್ತಾ ಇದ್ದರೂ ಕೂಡ ಸಾತ್ವಿಕರು ಮಾತ್ರ ಅದನ್ನು ಗ್ರಹಣ ಮಾಡ್ತಾರೆ. ರಾಜಸ ತಾಮಸರು ಆ ರೀತಿಯಾಗಿ ಗ್ರಹಣ ಮಾಡೋದಿಲ್ಲ. ಅವರಿಗೆ ಅವಕಾಶವಾಗುವ ರೀತಿಯಲ್ಲಿ, ಅವರಿಗೆ ಅರ್ಥ ಸ್ಫುರಿಸುವ ರೀತಿಯಲ್ಲಿ ರಚನೆ ಇರ್ತದೆ ಯಾವುದರಲ್ಲಿ, ವೇದದಲ್ಲಿ. ಎಲ್ಲ ಪ್ರತಿ ಅಕ್ಷರ ಭಗವಂತನ ನಾಮವಾಗಿ ಗೋಚರವಾಗುವುದಿಲ್ಲ. ಆದರೆ ಭಾರತ ಏನದಲ್ಲ, ಭಾರತ ಅದು ಒಂದು ರೀತಿಯಿಂದ ವೇದವ್ಯಾಸ ದೇವರಿಂದ ರಚಿತವಾಗಿರತಕ್ಕಂಥದ್ದು, ಪುರುಷ ನಿರ್ಮಿತವಾಗಿರ್ತದೆ. ಅಪೌರುಷ ಅಲ್ಲ, ಪುರುಷ ನಿರ್ಮಿತವಾದರೂ ಕೂಡ ಭಾರತದಲ್ಲಿರುವ ಪ್ರತಿ ಶಬ್ದ, ಪ್ರತಿ ವಾಕ್ಯ ಭಗವಂತನ ಮಹಿಮೆಯನ್ನೇ ಕೊಂಡಾಡ್ತಾರೆ. ಅದು ಸ್ಪಷ್ಟ. ಅದನ್ನು ಸಾತ್ವಿಕರು ಮಾತ್ರ ಓದ್ತಾರೆ, ಆನಂದ ಪಡ್ತಾರೆ. ಮತ್ತಾರಿಗೂ ಅದನ್ನು ನೋಡಬೇಕು ಎಂಬ ಆಲೋಚನೆ ಕೂಡ ಬರೋದಿಲ್ಲ. ಅಲ್ಲಿ ಪಂಚಪಾಂಡವರ ಬಗ್ಗೆ ಆಗಲಿ, ದುರ್ಯೋಧನಾದಿಗಳ ಬಗ್ಗೆ ಆಗಲಿ, ದ್ರೌಪದಿಯ ಬಗ್ಗೆ ಆಗಲಿ, ಏನೇನು ಕಥೆಗಳು ಬರ್ತವೆ ಮಧ್ಯದಲ್ಲಿ 18 ಪರ್ವಗಳಿಂದ ಕೂಡ. ಎಲ್ಲ ಪರ್ವಗಳಲ್ಲಿ, ಎಲ್ಲ ಅಧ್ಯಾಯಗಳಲ್ಲಿ, ಎಲ್ಲ ವಾಕ್ಯಗಳಲ್ಲಿ ಭಗವಂತನ ಮಹಾಮಹಿಮೆ ಹೇಳಲ್ಪಡ್ತೇವೆ ಹೊರತಾಗಿ ಬೇರೆ ವಿಷಯ ಹೇಳಲ್ಪಡೋದಿಲ್ಲ. ಸಾತ್ವಿಕಮಯವಾಗಿರ್ತಕ್ಕಂಥ ಪುರಾಣ ಇತಿಹಾಸ ಅಂದರೆ ಭಾರತ. ಅದಕ್ಕೆ ಭಾರತವನ್ನು ಏನಂದ್ರೆ ಕರೆದ್ರು ಗೊತ್ತಾ, ಭಾರತ ಪಂಚಮೋ ವೇದ. ಭಾರತ ಪಂಚಮ ವೇದ ಅಂತ. ಎಲ್ಲ ವೇದಗಳನ್ನು ಮತ್ತು ಪುರಾಣಗಳನ್ನು, ಎಲ್ಲ ಪುರಾಣಗಳು ಒಂದು ತಕ್ಕಡಿಯಲ್ಲಿಟ್ಟರಂತೆ, ಮತ್ತೊಂದು ತಕ್ಕಡಿಯಲ್ಲಿ ಭಾರತವನ್ನಿಟ್ಟರಂತೆ. ಆಗ ಭಾರವತ್ವಾತ್ ಮಹಾಭಾರತ ಮುಚ್ಚದೆ. ಭಾರತ
ಬಹಳ ತೂಕ ಆಗಿಬಿಡುತ್ತಂತೆ, ಕೆಳಗೆ ಇಳಿದು ಬಿಡ್ತಂತೆ. ಇತಿಹಾಸಗಳು, ಪುರಾಣ, ವೇದಗಳೆಲ್ಲ ಕೂಡ ಮೇಲೆ ಹೋಗಿಬಿಟ್ಟುವಂತೆ. ಅಂದರೆ ಎಲ್ಲ ಅರ್ಥದಲ್ಲಿ, ಶಬ್ದದಲ್ಲಿ ಭಗವಂತನ ಮಹಿಮಾ ವರ್ಣನ ಮಾಡುವುದರಲ್ಲಿ ಭಾಗವತಕ್ಕೆ ಸಮಾನವಾದ ಗ್ರಂಥ ಇಲ್ಲ. ಅದು ಸ್ಪಷ್ಟವಾಗಿ ಹೇಳ್ತಾರೆ. ವೇದ ಕೂಡ ಪೂರ್ಣ ಭಗವಂತನ ಮಹಿಮೆಯನ್ನೇ ಹೇಳ್ತದೆ. ಯಾರಿಗೆ ಅದು ಅರ್ಥ ಆಗ್ತದೆ? ಸಾತ್ವರಿಕ ಮಾತ್ರ ಅರ್ಥ ಆಗ್ತದೆ. ಆದರೆ ಕೆಲವು ವಾಕ್ಯಗಳನ್ನು ನೋಡಿದಾಗ ಅದು ಚಂದ್ರನನ್ನು ವರ್ಣನ ಮಾಡಿದಂಥದ್ದೇ. ಇಂದ್ರನಸ್ತು ಸೂಕ್ತಗಳವೇ. ರುದ್ರದೇವರ ನಮಸ್ತೆ ರುದ್ರವನ್ಯಪತೋತ ಇತವೇ ನಮಃ, ರುದ್ರದೇವರ ಸ್ತೋತ್ರ ಅದು. ನಮಕ ಚಮಕಗಳೆಂಬುದು. ಸೊ ರುದ್ರದೇವರ ಸ್ತೋತ್ರ ಇದ್ದಂತೆ ಕಾಣಿಸ್ತದೆ. ಎಲ್ಲ ಆಲೋಚನೆಯನ್ನು ಕೊಡ್ತದೆ ಯಾವುದು? ವೇದ. ಭಾರತ ಕೇವಲ ಭಗವಂತನ ಮಹಿಮೆಯನ್ನು ಮಾತ್ರ ಕೊಂಡಾಡ್ತದೆ. ಅದು ವಾಚ್ಯವಾಗಿ ಕೊಂಡಾಡ್ತದೆ, ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಆದ ಕಾರಣ ಭಾರತ ಎಂಬುದು ಅತ್ಯಂತ ಶ್ರೇಷ್ಠವಾದದ್ದು. ಆದ ಕಾರಣ ಭಾರತವನ್ನು ಭಾರತ ಪಂಚಮೋ ವೇದ, ಭಾರತ 5ನೇ ವೇದಯ್ಯ ಅಂತಂದರು. ಮತ್ತೊಂದು ಸುಂದರವಾದ ಮಾತನ್ನು ಜ್ಞಾನಿಗಳು ಹೇಳ್ತಾರೆ. ಏನು ಗೊತ್ತನ? ಭಾರತ ಒಂದು ರೀತಿಯಿಂದ ಅದು ಅಪೌರುಷೇಯನೇ. ವೇದಗಳು ಹೇಗೆ ಪುರುಷ ನಿರ್ಮಿತವಾದವುಗಳು ಅಲ್ಲವೋ ಅದರಂತೆ ಭಾರತ ಕೂಡ ಅಪೌರುಷೇಯನೇ. ಹೇಗೆ ಪುರುಷ ಇದ್ದಾನಲ್ಲ ವೇದವ್ಯಾಸದೇವರು. ವೇದವ್ಯಾಸದೇವರು ರಚನೆ ಮಾಡಿದರು. ವೇದವ್ಯಾಸದೇವರು ಯಾರವರು? ಸಾಕ್ಷಾತ್ ನಾರಾಯಣ. ದೇವತೆಗಳೆಲ್ಲ ಸೇರಿ ನಾರಾಯಣನನ್ನು ಪ್ರಾರ್ಥನೆ ಮಾಡಿದರು. ಸ್ವಾಮಿ, ನೀನು ಬಂದು ಅವತಾರ ಮಾಡಿ ಅದ್ಭುತವಾದ ಸಾತ್ವಿಕರಿಗೆ ಉಪಯೋಗವಾಗತಕ್ಕಂಥ ಭಾರತವನ್ನು, ಮತ್ತು ಪುರಾಣಗಳು 18 ರಚನೆ ಮಾಡಿದ್ದಾರೆ. 18 ಪುರಾಣಗಳಲ್ಲಿ 6 ಪುರಾಣಗಳು ಸಾತ್ವಿಕ, 6 ಪುರಾಣ ರಾಜಸ, 6 ಪುರಾಣ ತಾಮಸ. ಇದನ್ನು ವೇದವ್ಯಾಸದೇವರು ಹೇಳಿಕೊತಾರೆ. ನಾವು ಹೇಳಿದ ಮಾತಲ್ಲ, ಅವರ ವಿಭಾಗ ಅವರೇ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಇದು ಇಷ್ಟು ಪರ್ವಗಳು ಸಾತ್ವಿಕ, ಇಷ್ಟು ಪರ್ವಗಳು ರಾಜಸ, ಇಷ್ಟು ಪರ್ವಗಳು ತಾಮಸ ಅಂತ ಹೇಳಿಲ್ಲ. ಇಡೀ ಭಾರತ ಸಾತ್ವಿಕಮಯವಾಗಿರ್ತಕ್ಕಂಥದ್ದು, ಅದ್ಭುತವಾಗಿರ್ತಕ್ಕಂಥದ್ದು. ಅದನ್ನು ರಚನೆ ಮಾಡಿದವರು ಯಾರು? ಸಾಕ್ಷಾತ್ ಮೂಲರೂಪಿ ನಾರಾಯಣ. ನಾರಾಯಣನೇ ವೇದವ್ಯಾಸದ ದೇವರಾಗಿ ದ್ವಾಪರ ಯುಗದಲ್ಲಿ ಅವತಾರ ಮಾಡಿ ಇಂಥ ಅಪೂರ್ವವಾದ ಶ್ಲೋಕಾತ್ಮಕವಾದ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದ ಕಾರಣ ಅವನು ಪುರುಷ ಅಲ್ಲ. ಪುರುಷ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ಬ್ರಹ್ಮಾದಿಗಳಂತೆ ಪುರುಷ ಅಲ್ಲ. ಅವನು ಅಪ್ರಾಕೃತನಾದ ಲಿಂಗ ಶರೀರ ಇಲ್ಲದೇ ಇರತಕ್ಕಂಥ ಎಲ್ಲ ಜೀವರ ಶರೀರ ಪುರಿ ಸೇತೆ ಇತಿ ಪುರುಷ, ಎಲ್ಲ ಜೀವರ ಶರೀರದಲ್ಲಿ ವಾಸ ಮಾಡ್ತಕ್ಕಂಥವನಾದ ಕಾರಣ ಅವನು ಉತ್ತಮ ಪುರುಷ ಸ್ತೋನ್ಯ ಪರಮಾತ್ಮೇತ್ಯುದಾಹೃತ ಅಂತ ಏನು ಕೃಷ್ಣ ಹೇಳಿದ್ದಾನಲ್ಲ. ಪುರುಷರಲ್ಲಿ 2 ವಿಧ, ಅದರಲ್ಲಿ ಉತ್ತಮ ಪುರುಷ ಯಾರೆಂದರೆ ಪರಮಾತ್ಮ ಅನಿಸ್ಕೊತಾನೆ. ಅಂತಹ ಪರಮಾತ್ಮನೇ ವೇದವ್ಯಾಸದೇವರಾಗಿ ಅವತಾರ ಮಾಡಿದ್ದರಿಂದ ಇವನು ಸಾಮಾನ್ಯ ಪುರುಷ ಅಲ್ಲ, ಅವನು ಅಪೌರುಷೇಯ ಅಂತ ಹೇಳಿದರೆ ತಪ್ಪಾಗಲಾರದು. ಭಾರತವನ್ನು ಕೂಡ ನಾವು ಅಪೌರುಷೇಯ ಅಂತ ಹೇಳಬಹುದು. ಹೇಗೆ ವೇದಗಳು ಅಪೌರುಷೇಯನೋ, ಭಗವಂತನಿಂದ ಸಾಕ್ಷಾತ್ತಾಗಿ ರಚನೆ ಮಾಡಲ್ಪಟ್ಟಿರ್ತಕ್ಕಂಥ ಭಾರತವನ್ನು ಕೂಡ ನಾವು ಅಪೌರುಷೇಯ ಅಂತ ಹೇಳಬಹುದು ಅಂತ. ಅದ ಕಾರಣ ಇಂಥ ಎಲ್ಲ ಪ್ರಮೇಯಗಳನ್ನು, ಆಲೋಚನೆಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಮಾನ್ಯ ಮಾನವಿ ಜಗನ್ನಾಥದಾಸರು ನಮ್ಮಮ್ಮ ಜಗನ್ಮಾತೆ ಪುರಾಣಗಳಲ್ಲಿ, ಅದರಲ್ಲಿ ಇತಿಹಾಸ ಶ್ರೇಷ್ಠವಾಗಿರತಕ್ಕಂಥ ಭಾರತದಲ್ಲಿ ಏನು ಭಗವಂತನ ಕಲ್ಯಾಣ ಗುಣಗಳು, ರೂಪಗಳು ಹೇಳ್ಯವೋ ಅವುಗಳನ್ನು ಮೀರಿಸಿ ಭಗವಂತನ ಗುಣಗಳನ್ನು ನೋಡಿದ್ಲು, ಅವನ ರೂಪಗಳನ್ನು ಕಂಡ್ಲು. ಅದೇ ಪ್ರಕಾರ ವೇದದಲ್ಲಿ ಭಗವಂತನ ಏನೇನು ರೂಪಗಳು, ಗುಣಗಳು ಹೇಳಲ್ಪಟ್ಟವೋ ಅವೆಲ್ಲವನ್ನು ಮೀರಿಸಿದ ರೀತಿಯಲ್ಲಿ ಜಗನ್ಮಾತೆ ಭಗವಂತನ ರೂಪ ಗುಣಗಳನ್ನು ಚಿಂತನೆ ಮಾಡಿದ್ಲು ಅಂತ. ಆದ ಕಾರಣ ವಿಮಲ ಜಗದುದರನ ಅತಿ ವಿಮಲ ಗುಣ ರೂಪಗಳ ಆಲೋಚನದಿ ನಿಗಮತತಿಗಳ ಅತಿಕ್ರಮಿಸಿ ಇವುಗಳನ್ನು ಮೀರಿ ನೋಡಿದ್ಲು. ಮತ್ತೇನು ನೋಡಿದ್ಲು ಅಂತ ಗೊತ್ತಾ? ಕ್ರಿಯಾವಿಶೇಷಗಳ, ಭಗವಂತನ ಕ್ರಿಯಾವಿಶೇಷಗಳನ್ನು ಕಂಡ್ಲಂತವಳು. ಏನು ಕ್ರಿಯಾವಿಶೇಷಗಳು ಅಂದರೆ ಲೀಲಾ, ಭಗವಂತನ ಲೀಲೆ. ಕೃಷ್ಣಾವತಾರದಲ್ಲಿ ಅವನು ಮಾಡಿದ ಲೀಲೆಗಳು, ರಾಮಾವತಾರದಲ್ಲಿ ಅವನು ಮಾಡಿದ ಲೀಲೆಗಳು, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮಕೃಷ್ಣ ಬುದ್ಧಾವತಾರಗಳು ಇರವಲ್ಲ. ಈ ಅವತಾರಗಳಲ್ಲಿ ಭಗವಂತ ಏನೇನು ಲೀಲೆಗಳನ್ನು ತೋರಿಸಿದ, ಎಷ್ಟು ಅದ್ಭುತವಾದ ಲೀಲೆಗಳನ್ನು ತೋರಿಸಿದ, ಆ ಎಲ್ಲ ಲೀಲೆಗಳನ್ನು, ಕ್ರಿಯಾ ವಿಶೇಷಗಳನ್ನು ಬಗೆಯ ನೂತನವ ಕಾಣುತ್ತಾ, ಆ ಲೀಲೆಗಳಲ್ಲಿ ಬಗೆಯ ನೂತನ ಕಾಣಲು, ಹೊಸ ವಿಷಯ ಕಾಣಲು. ಕೃಷ್ಣನ ಕಥೆ ನಾವು ನೋಡಿದಾಗ ಬರೀ ಕೃಷ್ಣನ ಕಥೆಯಾಗಿ ಕಾಣಿಸ್ತದೆ. ಸಣ್ಣ ಮಗುವಾಗಿದ್ದಾಗ ಕೃಷ್ಣ ಅವರಮ್ಮನಾದ ಯಶೋದೆಯೊಟ್ಟಿಗೆ ಆಡಿಕೊಂಡ ಆಟಗಳು ಮಾತ್ರ ನಮಗೆ ಕಾಣಿಸ್ತವೆ. ಜಗನ್ಮಾತೆಗೆ ಆ ಯಶೋದೆಯೊಟ್ಟಿಗೆ ಪ್ರಭು ಶ್ರೀಕೃಷ್ಣ ಆಡಿಕೊಂಡ ಆಟಗಳು ಕಾಣುವಂತೆ
ಅದರ ಹಿನ್ನೆಲೆಯಲ್ಲಿರುವ ವೇದಾಂತದ ರಹಸ್ಯಗಳೆಲ್ಲ ತಿಳಿತವೆ. ಯಾರಿಗೆ? ಜಗನ್ಮಾತೆಗಳಿಗೆ ತಿಳಿತದೆ. ಅದು ಕಾರಣ ನೂತನವಾದ ಕ್ರಿಯಾವಿಶೇಷಗಳನ್ನು ಕಂಡು, ಕ್ರಿಯಾವಿಶೇಷಗಳ ಬಗೆಯ ನೂತನ, ಅದರಲ್ಲಿ ಬಗೆಯ ನೂತನವಾದ ಕಂಡ್ಲು. ಒಂದು ಕೃಷ್ಣನ ರೂಪ ನೋಡಿದರೆ ಸಾಕು, ಆ ರೂಪದಲ್ಲಿ ಯಶೋದೆಯ ಬರೆ ತನ್ನ ಕೃಷ್ಣನಾಗಿಯೇ ಕಂಡ. ನಾರದಾದಿಗಳಿಗೆ ಕೃಷ್ಣನ ಅಂದರೆ ಯಶೋದೆಯ ಸಾಕು ಮಗನಾಗಿ ಕಾಣ್ತಾ ಅಪೂರ್ವವಾಗಿರ್ತಕ್ಕಂಥ ರೂಪವುಳ್ಳವನಾಗಿ ಕಂಡ. ಅದೇ ಬ್ರಹ್ಮಾದಿ ದೇವತೆಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಂಡ. ಜಗನ್ಮಾತೆಗೆ ಮಾತ್ರ ಒಂದೇ ಒಂದು ಕೃಷ್ಣ ರೂಪ. ಆ ಕೃಷ್ಣ ರೂಪದಲ್ಲಿ ಮತ್ಸ್ಯಾದಿ ರೂಪಗಳನ್ನು ಕಂಡ್ಲು, ಕೇಶವಾದಿ 24 ರೂಪಗಳನ್ನು ಕಂಡ್ಲು, ಮತ್ತು ಅಜಾದಿ 51 ರೂಪಗಳನ್ನು ಕಂಡ್ಲು. ಒಂದಲ್ಲ, ಒಂದೇ ಕೃಷ್ಣ ರೂಪದಲ್ಲಿ ಅನಂತ ರೂಪಗಳನ್ನು ಕಂಡ್ಲು. ಅದು ಕಾರಣ ಒಂದು ರೂಪದೊಳಗೆ ಅನಂತ ರೂಪಗಳು, ಒಂದು ಗುಣದೊಳಗೆ ಅನಂತ ಗುಣಗಳು. ಭಗವಂತನ ಒಂದೇ ಗುಣದಲ್ಲಿ ಅನಂತ ಗುಣಗಳನ್ನು, ಒಂದೇ ರೂಪದಲ್ಲಿ ಅನಂತ ರೂಪಗಳನ್ನು ಕಾಣ್ತಕ್ಕಂಥ ನಮ್ಮಮ್ಮ ತಾಯಿ ಅದನ್ನು ಕಾಣ್ತಾ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ. ಅವಳು ಎಷ್ಟು ಆನಂದ ಆಯಿತು ಅಂದರೆ ಅದು ಊಹೆಗೆ ನಿಲ್ಲಕದೇ ಇರುವಷ್ಟು ಆನಂದ ಅನುಭವಿಸಿದ. ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣ ಮಹಾನಿ ಮಹಾಲಕುಮಿ ಸಂತೈಸಲನ್ನೋದು ನಾವು. ತ್ರಿಗುಣಮಾನಿಯಾಗಿರ್ತಕ್ಕಂಥ ಸತ್ವ ರಜಸ್ತಮೋ ಗುಣಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ನಮ್ಮನ್ನು ಉದ್ಧಾರ ಮಾಡಲಿ ಅಂತಾರೆ. ಜಗದುದರನ ಅತಿ ವಿಮಲ ಗುಣರೂಪಗಳ, ಜಗದುದರನ ಅತಿ ಗುಣರೂಪಗಳ ಆಲೋಚನದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ, ಮಿಗೆ ಹರುಷದಿಂ ಪೊಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವೂ. ಜಗನ್ನಾಥದಾಸರು ಮಾಡಿರ್ತಕ್ಕಂಥ ಈ ಲಕ್ಷ್ಮೀ ಸ್ತೋತ್ರಾತ್ಮಕವಾದ ಪದ್ಯ ನಮಗೆ ಹೀಗೆ ಜೀವನ ಮಾಡಿರಿ, ಈಗಿರ್ರಿ ಅಂತ ಹೇಳಿಕೊಡ್ತದೆ. ಲಕ್ಷ್ಮಿ ಹೀಗಿದ್ಲು ಅಂತ ಹೇಳಿ ನೀನು ಹೀಗಿದ್ದರೆ ಅದು ಸಾರ್ಥಕ. ನಾವು ಭಗವಂತನ ಸ್ತೋತ್ರ ಮಾಡ್ತೀವಿ, ನಾವು ಭಗವಂತನ ರೂಪ ನೋಡ್ತೀವಿ, ಒಂದು ವಿಗ್ರಹ ಸಾಲಿಗ್ರಾಮ ಇಟ್ಕೊಂಡಿರ್ತೀವಿ, ಅಥವಾ ಒಂದು ರಾಮರೂಪ ಇಟ್ಕೊಂಡಿರ್ತೀವಿ, ಕೃಷ್ಣನ ಪ್ರತಿಮೆ ಇಟ್ಕೊಂಡಿರ್ತೀವಿ, ಅಲ್ಲಿ ಭಗವಂತನ ಕಾಣ್ತಾ ಇರ್ತೀವಿ. ಆದರೆ ನಾವು ಮಾಡುವಾಗ ನಮ್ಮ ದೇಹ, ಅವಯವ, ಕಣ್ಣು, ಕಿವಿಗಳು ಎಲ್ಲವೂ ಕೂಡ ಯಂತ್ರದಂತೆ ಕೆಲಸ ಮಾಡ್ತಾ ಇರ್ತವೆ. ಅದರದ ಆನಂದದ ಅನುಭವ ನಮಗಾಗುವುದಿಲ್ಲ. ಜಗನ್ಮಾತೆ ಭಗವಂತನ ಅನಂತ ರೂಪಗಳನ್ನು, ಅನಂತ ಗುಣಗಳನ್ನು ಚಿಂತನೆ ಮಾಡ್ತಾ ಪ್ರತಿ ಕ್ಷಣದಲ್ಲಿ, ಒಂದು ಕ್ಷಣ ಅಲ್ಲ, ಪ್ರತಿ ಕ್ಷಣದಲ್ಲಿ ಕೂಡ ಆನಂದೋದ್ರೇಕವನ್ನು ಹೊಂದುತ್ತಾ ಇರ್ತಾಳೆ. ಒಂದು ಸುಮ್ಮನೆ ಕೃಷ್ಣ ಅಂತ ಅವಳ ಮನಸ್ಸಿಗೆ ಬಂತು ಅಂತ ಅಂದ್ಕೊಂಡೆ ಅವಳು ಎಷ್ಟು ಆನಂದ ಅನುಭವಿಸ್ತಾಳೆ ಅಂದರೆ ನಮ್ಮ ಊಹೆಗೆ. ಅವಳ ಆ ಭಗವದ್ ಉಪಾಸನೆಯ ಮಧ್ಯದಲ್ಲಿ ಆನಂದದ ವಿಚ್ಛೇದ ಇರೋದಿಲ್ಲ. ಆನಂದ ಅಂಬೋದು ಕಂಟಿನ್ಯೂ ಆಗಿ ಹೋಗ್ತಾ ಇರ್ತದೆ. ನಮಗಾಗಲ್ಲ. ಪೂಜೆ 1 ತಾಸು 1.5 ತಾಸು ನಾವು ಮಾಡ್ತಾ ಇದ್ದರೆ ಅದರಲ್ಲಿ ಎಷ್ಟೋ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಇರ್ತೀವಿ, ಎಷ್ಟೋ ಕ್ರಿಯೆಗಳನ್ನು ಮಾಡ್ತಾ ಇರ್ತೀವಿ, ಎಷ್ಟೋ ಬಾರಿ ಸಾಲಿಗ್ರಾಮವನ್ನು ಕಣ್ಣಿಗೆ ಒತ್ಕೋತಾ ಇರ್ತೀವಿ, ಸಾಲಿಗ್ರಾಮವನ್ನು ನೋಡ್ತಾ ಇರ್ತೀವಿ. ಆದರೆ ಆನಂದ ಆಗುವುದು ಯಾವಾಗ ಅಂದರೆ ಇದೆಲ್ಲ ಯಾಂತ್ರಿಕವಾಗಿ ನಡೆದು ಹೋಗ್ತದೆ. ಅದೆಲ್ಲ ದೊಡ್ಡ ಆ ಬ್ರಹ್ಮಾದಿ ದೇವತೆಗಳಿಗೆ ಸಾಧ್ಯ ಆಗ್ತದೆ ಹೊರತಾಗಿ ಅದರ ಮೇಲೆ ರಮಾದೇವಿ ಅವಳು ಒಂದು ಕ್ಷಣನೂ ಆನಂದ ಇಲ್ಲದ್ರೆ. ಹಾಗಾದರೆ ಬ್ರಹ್ಮದೇವರಿಗೆ ಆಗ್ತದೆ ಅಂತಿರಲ್ಲ. ಬ್ರಹ್ಮದೇವರಿಗೆ ಕೂಡ ಅವರು ಭಗವಂತನ ಆರಾಧನೆ ಮಾಡುವಾಗ ಆನಂದ ಆಗ್ತಾರೆ, ಆನಂದದ ಉದ್ರೇಕ ಅನುಭವಿಸಿರ್ತಾರೆ. ನಿಜ, ಅದು ರಮೆ ಕೊಟ್ಟರೆ ಸಾಧ್ಯ ಆಗ್ತದೆ, ಇಲ್ಲಿದ್ದರೆ ಸಾಧ್ಯ ಅಲ್ಲ. ಅಂದರೆ ರಮೆಯ ಅಧೀನ ಬ್ರಹ್ಮವಾಯುಗಳು, ಈ ಬ್ರಹ್ಮವಾಯುಗಳ ಅಧೀನ ಗರುಡ ಶೇಷ ರುದ್ರಾದಿಗಳು. ಅವರು ಅನುಗ್ರಹ ಮಾಡಬೇಕು, ಆ ರೀತಿ ಅವರಿಗೆ ಅಂಥ ಜ್ಞಾನ ಆಗಾಗ ಬ್ರಹ್ಮಾದಿಗಳನ್ನು ಬಿಟ್ಟುಬಿಟ್ರೆ, ರುಚಿಗಳನ್ನು ಬಿಟ್ಟುಬಿಟ್ರೆ ಕೆಳಗಿರ್ತಕ್ಕಂಥ ಗರುಡ ಶೇಷ ಎಲ್ಲರಿಗೂ ಕೂಡ ಅಜ್ಞಾನಾದಿಗಳು ಬಂದು ಬಿಡ್ತಾವೆ. ಆದರೆ ಬ್ರಹ್ಮಾದಿಗಳಿಗೆ ಬರೋದಿಲ್ಲ. ಆದರೆ ಪರಾಧೀನವಾಗಿರ್ತಕ್ಕಂಥದ್ದು ಅವರ ಅಧೀನ, ಭಗವದಧೀನ, ರಮಾನಾರಾಯಣನ ಅಧೀನ. ಅವರು ಪ್ರೇರಣೆ ಮಾಡಿ, ಅವರು ಅನುಗ್ರಹ ಮಾಡಿ ಆನಂದ ಕೊಟ್ಟರೆ ಅವರಿಗೆ ಆನಂದ ಬರ್ತದೆ. ರಮೆಗೆ ಹಾಗಲ್ಲ. ಅವಳಿಗೆ ಒಂದು ಕ್ಷಣನೂ ನಿರ್ವಿರಾಮವಾಗಿ ನಿರಂತರವಾಗಿ ಭಗವಂತನ ರೂಪಗಳನ್ನು, ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾಳೆ. ಮಾಡುವಾಗಲೂ ಅವಳಿಗೆ ಭಗವಂತನ ಸ್ಮೃತಿ ಇರ್ತಾನೆ, ಭಗವಂತನ ಚಿಂತನೆ ಇರ್ತಾನೆ, ಆನಂದೋದ್ರೇಕ ಆಗ್ತಾನೇ ಇರ್ತದೆ ಅಮ್ಮ. ಅದು ಹೇಗೆ ಅದನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.